ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರವನ್ನು ಉಂಟು ಮಾಡುತ್ತಾ, ಪವಿತ್ರಾತ್ಮನ ಸಹಾಯವು ಸದಾಕಾಲ ನಮ್ಮಲ್ಲಿ ಸಿಗಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾ ನಾವು ಇಂದಿನ ವಚನದ ಭಾಗಕ್ಕೆ ಹೋಗೋಣ. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ನಿಮ್ಮ ಲೈಕ್ ಮತ್ತು ಕಮೆಂಟನ್ನು ಕೊಡೋದರ ಮೂಲಕ ದೇವರ ನಾಮವನ್ನು ದೇವರ ಮಕ್ಕಳೇ, ನೀವೆಲ್ಲರೂ ನೋಡುತ್ತೀರಾ, ಆದರೆ ಲೈಕ್ ಕೊಡ್ತಾ ಇಲ್ಲ. ಹಾಗೆ ವಾಟ್ಸಪ್ನ ಮೂಲಕ ನೀವು ಕಮೆಂಟ್ಗಳನ್ನು ಕಳಿಸುತ್ತೀರಾ. ದಯವಿಟ್ಟು ಅದರಲ್ಲಿ ಕೊಡುವುದನ್ನು ಕ್ಯಾನ್ಸಲ್ ಮಾಡಿ ಯೂಟ್ಯೂಬ್ನಲ್ಲಿ ನಿಮ್ಮ ಲೈಕ್ ಮತ್ತು ಕಮೆಂಟನ್ನು ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾವು ಬೈಬಲ್ನ ಅಧ್ಯಯನದ ಭಾಗಕ್ಕೆ ಹೋಗುವಾಗ ಪ್ರಿಯರೇ, ನಾವು ಇವತ್ತು ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯದಿಂದ 5ನೇ ಅಧ್ಯಾಯದವರೆಗೆ ಬಂದಿದ್ದೇವೆ. ಈಗ 5ನೇ ಅಧ್ಯಾಯದ 5ನೇ ವಾಕ್ಯದ ಕಡೆಗೆ ನಾವು ಇವತ್ತು ಗಮನ ಹರಿಸುವ ಪ್ರಿಯರೇ. ಒಂದೊಂದು ಅಧ್ಯಾಯದಲ್ಲಿ ಒಂದೊಂದು ವಚನ, ಎರಡೆರಡು ವಚನವನ್ನು ಮಾತ್ರ ತೆಗೆದುಕೊಂಡು ವಿವರಿಸುವಾಗ ದೇವರು ತಾನೇ ತನ್ನ ನಾಮವನ್ನು ಮಹಿಪಡಿಸಿಕೊಳ್ಳಲಿ ಎಂದು ಪ್ರಾರ್ಥಿಸಿಕೊಳ್ಳುವ ಇವತ್ತಿನ ಒಂದು ವಚನದ ಭಾಗ, ಶಾಂತರು ಧನ್ಯರು ಅವರು ಭೂಮಿಗೆ ಬಾಧ್ಯರಾಗುವರು. ಶಾಂತರು ಧನ್ಯರು ಅವರು ಭೂಮಿಗೆ ಬಾಧ್ಯರಾಗುವರು. ಪ್ರಿಯರೇ, ಇದು ಯೇಸು ಸ್ವಾಮಿ ಹೇಳೋದ್ರಲ್ಲಿ ಎಷ್ಟೊಂದು ಸತ್ಯ ಇದಂದರೆ, ಈ ಶಾಂತಿಯಿಂದ ನಡೆಯುವವರು ಯಾವತ್ತು ಭೂಮಿಯ ಮೇಲೆ ಬಹುಕಾಲ ಬಾಳ್ತಾರೆ, ಅವರು ಎಲ್ಲವನ್ನು ತಮ್ಮದಾಗಿಸಿಕೊಳ್ತಾರೆ ಪ್ರಿಯರೇ. ಈಗ ಉದಾಹರಣೆ ತೆಗೆದುಕೋದ್ರೆ ಪ್ರಿಯರೇ, ನಮ್ಮ ಒಂದು ಅಜ್ಜಿ ಇರುವಾಗ ನಮ್ಮ ಜೊತೆ ಹೇಳ್ತಾಯಿದ್ರು, ಮಾತಿಗೆ ಹೇಳ್ತಾಯಿದ್ರು, ತಾಳಿದವನು ಬಾಳಿಯಾನು. ಅಂದರೆ ಯಾರು ತಾಳ್ತಾರೋ ಅವನು ಜೀವಮಾನದಲ್ಲಿ ಚೆನ್ನಾಗೇ ಬಾಳ್ತಾನೆ, ಯಾರು ದುಡುಕ್ತಾರೋ ಅವರು ಜೀವಮಾನದಲ್ಲಿ ಬೇಗ ಅಭಿವೃದ್ಧಿಯನ್ನು ಕಡಿಮೆ ಮಾಡಿಕೊಂಡು ಲೈಫಲ್ಲಿ ಏಟುಗಳ ಮೇಲೆ ಏಟು ತಿಂತ ಲೈಫಲ್ಲಿ ಅಭಿವೃದ್ಧಿ ಆಗೋದಿಲ್ಲ ಅಂತ ನಮ್ಮ ಅಜ್ಜಿ ಹೇಳ್ತಿದ್ರು. ತಾಳಿದವನು ಬಾಳಿಯಾನು, ತಾಳ್ಕೋ ಯಾವುದೇ ವಿಷಯಗಳಾದರೂ ಕೂಡ ತಾಳ್ಕೊಂಡು ಬುದ್ಧಿ ಹೇಳ್ತಿದ್ರು. ಈಗ ಈ ಬೈಬಲ್ನ ವಚನವನ್ನು ನೋಡಿದಾಗ ನನಗೂ ಕೂಡ ಅದೇ ಅನ್ನಿಸ್ತಿದೆ. ಯಾರು ಶಾಂತ ರೀತಿಯಲ್ಲಿ ವರ್ತಿಸ್ತಾರೋ ಅವರು ನಿಜವಾಗಿ ದೇವರ ರಾಜ್ಯವನ್ನು ಕಾಣ್ತಾರೆ ಮತ್ತು ಈ ಲೋಕದಲ್ಲಿ ಇರುವಂಥದ್ರ ಮೇಲೆ ಬಾಧ್ಯಸ್ಥರಾಗಿ ಎಲ್ಲವನ್ನು ಅನುಭವಿಸ್ತಾರೆ ಅಂತ ಹೇಳೋದು ನಾನು ಈ ಬೈಬಲ್ನ ಓದಿದಾಗ ಕಂಡುಕೊಂಡಂಥ ಒಂದು ಸತ್ಯಾಂಶ ಪ್ರಿಯರೇ. ಪ್ರೈಸ್ ಲಾರ್ಡ್ ಪ್ರಿಯರೇ, ಚೆನ್ನಾಗಿ ಗಮನಿಸಿ ಪ್ರಿಯರೇ. ಶಾಂತರನ್ನು ನೀವು ನೋಡಿ, ಅವರು ಎಲ್ಲ ವಿಷಯದಲ್ಲಿ ಬಹಳ ಬುದ್ಧಿವಂತರಾಗಿರ್ತಾರೆ ಪ್ರಿಯರೇ. ಎಲ್ಲ ವಿಷಯದಲ್ಲಿ ಬುದ್ಧಿವಂತರಾಗಿ ನಿಧಾನಕ್ಕೆ ಯೋಚನೆ ಮಾಡಿ ತೀರ್ಮಾನ ತೆಗೆದುಕೊಂಡು ಪ್ರತಿಯೊಂದು ವಿಷಯದಲ್ಲೂ ಕೂಡ ಜಯಶಾಲಿಗಳಾಗಿ ಜೀವಿಸ್ತಾರೆ. ಅವರಿಗೆ ಶೋಧನೆ ಬಂದರೂ ಕೂಡ ಜಯಶಾಲಿಗಳಾಗ್ತಾರೆ. ಕಷ್ಟ ಇಕ್ಕಟ್ಟಿನ ಸಮಯದಲ್ಲೂ ಪಾರಾಗಿ ಹೊರಗಡೆ ಬರ್ತಾರೆ. ಆದರೆ ದುಡುಕಿನವರು ಎಲ್ಲ ವಿಷಯದಲ್ಲಿ ಸೋಲು ಅನುಭವಿಸ್ತಾ ಬರ್ತಾರೆ. ಮಾಡಿದಂಥ ಕೆಲಸ ದುಡುಕೋದ್ರಿಂದ ಸರಿಯಾಗಿ ಮಾಡೋಕ್ಕಾಗೋದಿಲ್ಲ. ದುಡುಕಿ ಮಾಡುವವನಿಗೆ ಸಾಮಾನ್ಯವಾಗಿ ನೋಡಿ, ದುಡುಕಿ ಮಾತಾಡ್ಬಿಡ್ತಾರೆ ಕೆಲವೊಂದು ಜನ. ಆ ಮಾತಿನಿಂದ ಎಷ್ಟೋ ಜನಗಳನ್ನು ನಿಷ್ಠುರ ಮಾಡ್ಕೊಳ್ತಾರೆ. ಕೊನೆಗೆ ಅವನು ಪಶ್ಚಾತ್ತಾಪ ಪಡ್ತಾನೆ, ಅಯ್ಯೋ ನಾನು ದುಡುಕಿ ಮಾತಾಡ್ಬಿಟ್ಟಲ್ಲ, ಅದರಿಂದ ನಾನು ಇಂಥ ವ್ಯಕ್ತಿನ ನಿಷ್ಠುರ ಮಾಡ್ಕೊಂಡಲ್ಲ ಅಂತ ಕೊನೆಗೆ ಯೋಚನೆ ಮಾಡೋದಕ್ಕಿಂತ ಪ್ರಿಯರೇ, ಪ್ರತಿಯೊಂದು ವಿಷಯದಲ್ಲೂ ಕೂಡ ಶಾಂತವಾಗಿ ಯೋಚನೆ ಮಾಡೋದು ತುಂಬ ಉತ್ತಮ. ಒಂದು ಕೆಲಸ ಮಾಡಬೇಕಿದ್ರೆ ಅದನ್ನು ಮಾಡಬೇಕೋ ಬೇಡವೋ ಶಾಂತವಾಗಿ ಯೋಚನೆ ಮಾಡಿ. ಒಬ್ಬ ವ್ಯಕ್ತಿ ಜೊತೆ ಮಾತಾಡಬೇಕಿದ್ರೆ ನಾನು ಈ ಥರ ಮಾತಾಡಿದ್ರೆ ಏನಾದರೂ ತೊಂದರೆ ಆಗುತ್ತಾ, ಈ ಥರ ಮಾತಾಡೋದು ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಾ ಅಂತೇಳಿ ನೀವು ಮಾತನಾಡುವಾಗಲೂ ಕೂಡ ಯೋಚನೆ ಮಾಡಿ ಮಾತನಾಡಿದರೆ ತುಂಬ ಉತ್ತಮ. ಯಾಕೆ ಅಂತಂದರೆ ಪ್ರಿಯರೇ, ಶಾಂತ ರೀತಿಯಲ್ಲಿ ಮಾತಾಡಿದಾಗ ನಾವು ಜನಗಳನ್ನು ಸಂಪಾದನೆ ಮಾಡ್ಬೋದು. ಶಾಂತ ರೀತಿಯಲ್ಲಿ ಮಾತಾಡಿದಾಗ ನಮ್ಮ ಎಲ್ಲ ವ್ಯವಹಾರಗಳಲ್ಲಿ ಸಕ್ಸಸ್ ಕಾಣ್ಬೋದು ಪ್ರಿಯರೇ. ಅದಕ್ಕೇನೆ ಸ್ವಾಮಿ ಹೇಳಿದರೆ, ಶಾಂತರು ಧನ್ಯರು ಅವರು ಭೂಮಿಗೆ ಬಾಧ್ಯರಾಗುವರು. ಅಂದರೆ ಭೂಮಿಯಲ್ಲಿರ್ತಕ್ಕಂಥ ಸಕಲ ಸಂಪತ್ತುಗಳ ಮೇಲೂ ಅವರು ಅನುಭವಿಸುವಂಥದ್ದರ ಮೇಲೆ ಅವರು ಬಾಧ್ಯರಾಗ್ತಾರೆ ಅಂತೇಳಿ ತಿಳಿಸಿದ್ದಾರೆ. ಹಾಗಾದರೆ ಪ್ರಿಯರೇ, ನಾವು ಗಮನಿಸಿಕೊಳ್ಳುವ ಶಾಂತಿಯಲ್ಲಿ 2 ರೀತಿಯಾದಂಥ ಶಾಂತಿ ಇದೆ. ಒಂದು ದೈವಿಕವಾದ ಶಾಂತಿ, ಇನ್ನೊಂದು ಲೋಕದ ರೀತಿಯ ಶಾಂತಿ. ಒಂದು ದೈವಿಕವಾದ ಶಾಂತಿ, ಇನ್ನೊಂದು ಲೋಕದ ರೀತಿಯಾದಂಥ ಶಾಂತಿ. ದೈವಿಕವಾದ ಶಾಂತಿ ನಿನ್ನನ್ನು ಸಮಾಧಾನದಿಂದ ನಡೆಸಿ ನಿನ್ನನ್ನು ಕರ್ತನ ಕಡೆಗೆ ನಡೆಸಿದರೆ, ಲೋಕದ ಶಾಂತಿ ನಿನ್ನನ್ನು ತಾತ್ಕಾಲಿಕ ಸಮಾಧಾನವನ್ನು ಕೊಟ್ಟು ನರಕದ ಕಡೆಗೆ ನಡೆಸುವಂಥದ್ದಾಗಿದೆ. ಇನ್ನೊಂದು ಸಲ ಹೇಳ್ತೀನಿ ಕೇಳಿ. ದೈವಿಕ ಶಾಂತಿ ನಿನ್ನನ್ನು ದೇವರ ಒಂದು ಸಮಾಧಾನದ ಮಾರ್ಗವನ್ನು ತೋರಿಸುವುದರ ಮೂಲಕ ಕರ್ತನ ಕಡೆಗೆ ನಡೆಸುವುದಾದರೆ, ಲೋಕದ ಶಾಂತಿ ನಿನಗೆ ತಾತ್ಕಾಲಿಕವಾದ ಸಮಾಧಾನವನ್ನು ಕೊಟ್ಟು ನಿನ್ನನ್ನು ನರಕದ ಕಡೆಗೆ 100ಕ್ಕೆ 90 ಭಾಗ ನಡೆಸುವಂಥದ್ದಾಗಿದೆ. ಆದರೆ ಲೋಕದ ಶಾಂತಿಯಲ್ಲಿ ಕೆಲವೊಂದನ್ನು ಉಪಯೋಗಿಸಿಕೊಂಡು ಕರ್ತನ ಕಡೆಗೆ ನಡೆಯುವುದಾದರೆ ಸ್ತೋತ್ರ. ಇವತ್ತು ಲೋಕದ ಶಾಂತಿಯನ್ನು ಹುಡುಕಿ ಎಷ್ಟೋ ಜನ ಹಾಳಾಗ್ತಾರೆ ಪ್ರಿಯರೇ. ಅದಕ್ಕೆ ವಚನ ಇದೆ ನೋಡಿ,
ಸ್ವಾಮಿ ಹೇಳ್ತಾರೆ, ಸ್ವಾಮಿನೇ ಖುದ್ದಾಗಿ ಹೇಳ್ತಾರೆ, ಯೇಸು ಸ್ವಾಮಿನೇ ಖುದ್ದಾಗಿ ಹೇಳ್ತಾರೆ. ಯೋಹಾನ 14ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ನೋಡಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ. 14:27ರಲ್ಲಿ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ಹಾಗಾದರೆ ಪ್ರಿಯರೇ, ನಾವು ಕಳವಳಗೊಳ್ಳೋದು ಬೇಡ. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗ್ತೇನೆ, ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಅಂತಂದರೆ ಯೇಸುವಿನಲ್ಲಿ ಇರುವಂಥ ಶಾಂತಿ ದೈವಿಕ ಶಾಂತಿಯಾಗಿದೆ. ಈ ಶಾಂತಿ ವಚನದ ಆಧಾರ ಪ್ರಕಾರ ಬರ್ತದೆ ಪ್ರಿಯರೇ. ಇದನ್ನು ನಾವು ತೆಗೆದುಕೊಂಡಾಗ, ನಾವು ಆ ದೇವರ ಶಾಂತಿಯನ್ನು ಪಡೆದುಕೊಂಡಾಗ ನನಗೆ ಸಮಾಧಾನ, ಶಾಂತಿ, ನೆಮ್ಮದಿ ಎಲ್ಲವೂ ಸಿಗ್ತದೆ ಪ್ರಿಯರೇ. ಯಾವುದೇ ಕಷ್ಟ, ಸಂಕಟ, ಇಕ್ಕಟ್ಟುಗಳು ಬಂದರೂ ಕೂಡ ದೇವರು ನನ್ನ ಇದ್ದಾನೆ ಅಂತ ಹೇಳೋ ಒಂದು ಭಾವನೆಯೊಂದಿಗೆ ನಾವು ಜೀವಿಸೋದಾದರೆ ನಾವು ದೈವಿಕ ಶಾಂತಿಯನ್ನು ಅನುಭವಿಸ್ಬೋದಾಗಿದೆ. ದೈವಿಕ ಶಾಂತಿಯ ಬಗ್ಗೆ ಜಾಸ್ತಿ ವಿವರಿಸೋದು ಬೇಕಾಗಿಲ್ಲ, ನಿಮಗೆಲ್ರಿಗೂ ಕೂಡ ಗೊತ್ತಿದೆ. ಇವತ್ತು ಎಷ್ಟೇ ಕಷ್ಟ, ಬಂಧನ, ಬಡತನ, ದಾರಿದ್ರ್ಯದಲ್ಲಿದ್ದರೂ ಕೂಡ ದೇವರ ಒಂದು ಪ್ರಾರ್ಥನೆ, ದೇವರ ಒಂದು ಆರಾಧನೆ, ದೇವರ ಒಂದು ವಚನದ ಭಾಗ ನಮಗೆ ಆಧರಣೆಯನ್ನು ಕೊಟ್ಟು ನಮ್ಮನ್ನು ನಡೆಸ್ತಾ ಇದೆ ಪ್ರಿಯರೇ. ಆದರೆ ಇವತ್ತು ಏನಾಗ್ತಿದೆ, ಲೋಕದ ಶಾಂತಿ ಇದ್ದರೆ, ನಾನು ನಿನ್ನೆ ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಹೇಳಿದೆ, ಫಾರ್ ಎಕ್ಸಾಂಪಲ್ ತೆಗೆದುಕೋದ್ರೆ ಗಂಡ ಹೆಂಡತಿ ಜಗಳ ಆಗ್ತಾರೆ. ಜಗಳ ಆದಾಗ ಅವನೇನು ಮಾಡ್ತಾನೆ, ಶಾಂತಿಗೋಸ್ಕರ ಕ್ಲಬ್ಬು, ಬಾರು, ಡ್ರಿಂಕ್ಸು ಇಂಥ ಜಾಗಕ್ಕೆಲ್ಲ ಹೋಗ್ತಾನೆ. ಹೋಗಿ ಆದಮೇಲೆ ಏನು ಮಾಡ್ತಾನೆ, ಅಲ್ಲಿ ತಾತ್ಕಾಲಿಕವಾದಂತಹ ಒಂದು ಸುಖವನ್ನು ಅನುಭವಿಸ್ತಾರೆ ಅಲ್ಲಿ. ಆದರೆ ಅಲ್ಲಿ ಅವನ ಲಿವರ್ ಫೇಲ್ಯೂರ್ ಆಗೋದು ಗ್ಯಾರಂಟಿ, ಅವನಿಗೆ ಹಣಗಳು ಲಾಸ್ ಆಗೋದು ಗ್ಯಾರಂಟಿ, ಪಾಪರಾಗ್ತಾ ಬರೋದು ಗ್ಯಾರಂಟಿ. ನಿಜ ಅಲ್ವಾ? ಕೊನೆಗೆ ಅವನು ಏನು ಇಲ್ಲದವನಾಗಿ ಹೋಗ್ತಾನೆ. ಲೋಕದ ಶಾಂತಿ ಯಾವತ್ತೂ ಕೂಡ ತಾತ್ಕಾಲಿಕವಾಗಿರ್ತದೆ. ಹೆಂಡತಿ ಸೇರಿಲ್ಲ ಅಂತ ತಗೊಂಡು ಇನ್ನೊಬ್ಬಳ ಇಟ್ಟುಕೊಂಡ್ರೆ ಅದು ತಾತ್ಕಾಲಿಕ ಶಾಂತಿ ಅಷ್ಟೇ. ಇವತ್ತು ಬೀಡಿ ಸೇದೋದ್ರ ಮೂಲಕ, ಸಿಗರೆಟ್ ಸೇದೋದ್ರ ಮೂಲಕ, ಡ್ರಿಂಕ್ಸ್ ಮಾಡೋದ್ರ ಮೂಲಕ, ಗುಟ್ಕಗಳು ತಿನ್ನೋದ್ರ ಮೂಲಕ ತಾತ್ಕಾಲಿಕವಾದ ಶಾಂತಿಯನ್ನು ಅನುಭವಿಸಿ ಇವತ್ತು ತನ್ನ ದೇಹವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ದೇವರು ಹೇಳಿದರೆ, ನಿನ್ನ ದೇಹ ದೇವರಿಗೊಂದು ಆಲಯ, ಆ ಆಲಯ ಪರಿಶುದ್ಧವಾಗಿ ಇದ್ದಷ್ಟು ನಿನಗೆ ಆಶೀರ್ವಾದ ಅಂತೇಳಿ ಪ್ರಿಯರೇ. ಹಾಗಾದರೆ ಪ್ರಿಯರೇ, ಇವತ್ತು ನಾವು ತಾತ್ಕಾಲಿಕ ಸಮಾಧಾನ ನಮಗೆ ಬೇಕಾಗಿಲ್ಲ ಪ್ರಿಯರೇ. ನಾವು ಶಾಶ್ವತ ಸಮಾಧಾನಕ್ಕೋಸ್ಕರ ನಾವು ಕರ್ತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ. ಆ ಶಾಶ್ವತವಾದಂತಹ ಒಂದು ಸಮಾಧಾನ ನಮಗೆ ಯೇಸು ಕ್ರಿಸ್ತನ ವಚನದ ಮೂಲಕ ಸಿಗ್ತದೆ. ಅದರ ಮೂಲಕ ನಾವು ಯಾವ ರೀತಿಯಾಗಿ ದೈವಿಕ ಸಮಾಧಾನವನ್ನು ಪಡೆದುಕೊಳ್ಳಬಹುದು ಎಂದು ತಿಳ್ಕೊಳ್ಬಹುದಾಗಿದೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಇವತ್ತು ಕೆಲವೊಂದು ಜನಗಳನ್ನ ನೋಡಿ, ಯಾರಾದರೂ ಏನಾದ್ರು ಬೈದು ಬಿಟ್ರೆ ತನ್ನ ಶಾಂತಿನೇ ಕಳ್ಕೊಬಂದು ಹುಚ್ಚು ಬಂದಂಗೆ ಆಡ್ತಾರೆ. ಏನಾದರೂ ಕಳ್ಕೊಬಿಟ್ರೆ ಸಡನ್ನಾಗಿ ಅದು ಎದುರುಗಡೆ ಇದ್ದರೂ ಕೂಡ ಹುಡುಕಿದ್ರೂ ಸಿಗೋದಿಲ್ಲ. ಈ ಶಾಂತಿಯನ್ನು ಕಳೆದುಕೊಂಡಂಥ ವ್ಯಕ್ತಿ ಹೆಂಗಿರ್ತಂದರೆ, ಒಂದು ಮೊಬೈಲ್ ಕಾಣೋದೈತೆ ನಿಂತ್ಕೊಳ್ಳಿ, ಅವನು ಎದುರುಗಡೆ ಇರ್ತದೆ, ದುಡುಕಿ ಹುಡುಕುವಾಗ ಅವನಿಗೆ ಇರೋದು ಸಿಗೋದಂಗೆ ಆಗ್ತದೆ. ಒಂದು 10 ರೂಪಾಯಿ 100 ರೂಪಾಯಿ ನೋಟು ಕಾಣದಂಗೆ ಆಗ್ಬಿಡ್ತಾರೆ, ಸಡನ್ನಾಗಿ ಹುಚ್ಚು ಬಂದಂಗೆ ಆಗ್ಬಿಡ್ತಾರೆ. ಅದನ್ನು ನಿಧಾನವಾಗಿ ಹುಡುಕಿ ತೆಗಿಬೇಕು ಅಂತ ಜ್ಞಾನ ಇರೋದಿಲ್ಲ, ಅವ್ರ ಹತ್ರನೇ ಇರ್ತದೆ. ಹಾಗೇನೆ ಕೆಲವೊಂದು ಜನ ನೋಡಿ, ಜಗಳ ಆದ ತಕ್ಷಣ ಏನು ಮಾಡ್ತಾರೆ ಗೊತ್ತಾ, ತಿರುಗಿ ತಾರಮಾರ ಮಾತಾಡ್ಬಿಡ್ತಾರೆ. ಅವರಿಗೆ ಆ ಸಮಾಧಾನದ ಆಲೋಚನೆ ಮಾಡೋದು ಶಕ್ತಿನೇ ಇಲ್ಲ. ಅದಕ್ಕೆ ಸ್ವಾಮಿ ಇಲ್ಲಿ ನೋಡಿ, 1 ಪೇತ್ರ 2:22 ನಾವು ಗಮನಿಸಿದ್ರೆ, ಯೇಸು ಸ್ವಾಮಿ ಯಾವ ಪಾಪನೂ ಮಾಡಿದ್ರು ಕೂಡ ಅವರಿಗೆ ಬೈದರು, ಗಲಾಟೆ ಮಾಡಿದ್ರು, ಕಿರಿಕಿರಿ ಮಾಡಿದ್ರು, ಆದರೆ ಅವರು ಸಮಾಧಾನವನ್ನು ಬಿಡಲಿಲ್ಲ. ಅದರಿಂದಾಗಿ ಅವರು ಕರ್ತನಾದ ಯೇಸು ಸ್ವಾಮಿ ಅವರು ಎಲ್ಲ ನಾಮಗಳಿಗಿಂತಲೂ ಮೇಲಾದ ನಾಮ ಆದರೂ ಪ್ರಿಯರೇ. ನೋಡಿ ಇಲ್ಲಿ 1 ಪೇತ್ರ 2:22 ನೋಡಿ, ಆತನು ಯಾವ ಪಾಪ ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ, ಬೈಯುವವರನ್ನು ಪ್ರತಿಯಾಗಿ ಬೈಯಲಿಲ್ಲ, ಆತನ ಬಾಧೆಯನ್ನು ಅನುಭವಿಸುವಾಗ ಯಾರನ್ನು ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನೇ ತನ್ನ ಕಾರ್ಯವನ್ನು ಒಪ್ಪಿಸಿದನು. ಇವತ್ತು ನಿಮ್ಮ ವಿರುದ್ಧವಾಗಿ ಯಾರಾದರೂ ನಿಮಗೆ ನೋವು ಮಾಡ್ತಿದ್ದಾರಾ, ನಿಮಗೆ ಹಿಂಸೆ ಕೊಡ್ತಿದ್ದಾರಾ, ನಿಮ್ಮ ಜೀವಿತದ ಎಲ್ಲ ಕಾರ್ಯಗಳಿಗೆ ತಡೆ ಮಾಡ್ತಿದ್ದಾರಾ, ನೀವು ತಲೆ ಕೆಡಿಸಿಕೊಳ್ಳುವಂಥ ಅವಶ್ಯಕತೆಗಳಿಲ್ಲ. ಎಲ್ಲವನ್ನು ದೇವರಿಗೆ ಬಿಡಿರಿ, ದೇವರು ಅದನ್ನು ಸರಿಪಡಿಸಿ ಕೊಡ್ತಾರೆ. ನಾವು ಪ್ರಯತ್ನ ಪಟ್ಟಾಗ ಪ್ರಿಯರೇ, ನಾವು ಸೋಲನ್ನು ಅನುಭವಿಸೋದು ಗ್ಯಾರಂಟಿ. ಇವತ್ತು ಎಷ್ಟೋ ಜನಗಳನ್ನ ನೋಡಿದ್ದೀನಿ, ದೇವರನ್ನ ಬಿಟ್ಟು ಪ್ರಯತ್ನಪಟ್ಟು ಸೋತು ಕಂಗಾಲಾಗಿ ಹೋಗಿರ್ತಕ್ಕಂಥ ಜನಗಳೇ ಎಷ್ಟೋ ಜನ ಇದ್ದಾರೆ. ಆದರೆ ನಾವು ಆ ಥರ ಇರಬಾರ್ದು ಪ್ರಿಯರೇ. ನಾವು ದೇವರ ಮೇಲೆ ಭರವಸೆಯನ್ನು ಇಟ್ಟು ದೇವರನ್ನು ಭರವಸೆ ಇಟ್ಟು ದೇವರ ರಾಜ್ಯನ ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟಾಗ ದೇವರು ತಾನೇ ನಿನ್ನ ಮನೆಯ ಪರಿಸ್ಥಿತಿಗಳನ್ನು ನೋಡ್ತಾರೆ. ಅದಕ್ಕೆ ಒಂದು ವಾಕ್ಯವನ್ನು ಕೊಡ್ತೀನಿ ಪ್ರಿಯರೇ, ಕೊನೆಯ ವಾಕ್ಯ ಕೀರ್ತನೆ 62:1 ಓದೋದಾದರೆ, ನನ್ನ ಮನಸ್ಸು ದೇವರನ್ನು ನಂಬಿ ಶಾಂತವಾಗಿರುವುದು, ನನ್ನ ರಕ್ಷಣೆಯು ಆತನಿಂದಲೇ, ಆತನೇ ನನಗೆ ಶರಣನು, ರಕ್ಷಕನು, ದುರ್ಗನು ಆಗಿದನು, ನಾನು ಕದಲಿದರೂ ಬೀಳೆನು. ನೀನು ಕದಲ್ತೀಯ, ಈ ಲೋಕದ ಪರಿಸ್ಥಿತಿಗಳಿಗೋಸ್ಕರ ಕದಲ್ತೀಯ. ಇಲ್ಲಿ ಸ್ವಾಮಿ ಚೆನ್ನಾಗಿ ಹೇಳ್ತಾರೆ ನೋಡಿ,
ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರೋದು. ಓಕೆ, ನನ್ನ ರಕ್ಷಣೆಯು ಆತನಿಂದಲೇ. ನಿನಗೆ ರಕ್ಷಣೆ ಮಾಡ್ಕೊ, ಏನೇ ರಕ್ಷಣೆ ಮಾಡ್ಕೊ, ನಿನ್ನ ರಕ್ಷಣೆ ನಿನಗೆ ಯಾವುದು ಪ್ರಯೋಜನ ಬರೋದಿಲ್ಲ. ದೇವರ ರಕ್ಷಣೆ ಕೊಟ್ಟರೆ ಮಾತ್ರ ರಕ್ಷಣೆ. ಯಾಕೆಂದರೆ ಇವತ್ತು ನಾವು ನಮ್ಮ ದೇಹವನ್ನು ನೋಡ್ಕೊಳ್ಳೋಕ್ಕೋಸ್ಕರ ಎಷ್ಟೆಲ್ಲ ಪ್ರಯತ್ನ ಪಡ್ತೀವಿ. ಅದಂತೆ ಇದಂತೆ ಒಳ್ಳೆ ಫುಡ್ ತಗೊಳ್ಳೋದಂತೆ ಅದು ಏನೇನೋ ಮಾಡ್ತೀವಿ ದೇಹ ರಕ್ಷಣೆಗೋಸ್ಕರ. ಆದರೆ ಒಂದು ಹೇಳ್ತೀನಿ, ದೇವರು ಚಿಕ್ಕದಾಗ ಒಂದು ಮನಸ್ಸು ಮಾಡಿಬಿಟ್ರೆ ನಮ್ಮ ನರಗಳು ಬಿದ್ದೋಗ್ಬಿಡ್ತವೆ, ನಮ್ಮ ಕೈಕಾಲುಗಳು ಬಿದ್ದೋಗ್ಬಿಡ್ತವೆ ಇಲ್ವಾ? ಆಗ ನಾವು ಯೋಚನೆ ಮಾಡಬೇಕು, ನನ್ನ ದೇಹ ಇರುವಂಥದ್ದು. ಈಗ ನೋಡಿ, ಅಹಮದಾಬಾದಲ್ಲಿ ಆ ವಿಮಾನ ಹೋಗುವಾಗ ಅವ್ರು ಎಷ್ಟೊಂದು ಸಂತೋಷದಲ್ಲಿ ಮೇಲಕ್ಕೆ ಹೋಗಿರ್ಬೋದು, ಆದರೆ ಬ್ಲಾಸ್ಟ್ ಆಗ್ತದೆ ಅವ್ರಿಗೆ ಗೊತ್ತಿತ್ತಾ? ಸಾಯ್ತೀವಿ ಅಂತ ಗೊತ್ತಿತ್ತಾ? ನೋಡಿ ಪ್ರಿಯರೇ, ರಕ್ಷಣೆ ನಮಗೆ ದೇವರಿಂದನೇ ಬರಬೇಕು. ರಕ್ಷಣೆ ನಾವು ದೇವರಿಂದ ಕೇಳಿ ಪಡಿಬೇಕು ಪ್ರಿಯರೇ. ನಮ್ಮ ಸ್ವಂತ ಪ್ರಯತ್ನದಿಂದ ರಕ್ಷಣೆ ಇಲ್ಲ. ಇರಲಿ ಪ್ರಿಯರೇ, ಪುನಃ ವಚನಕ್ಕೆ ಬರುವ ಕೀರ್ತನೆ 62:1 ಬರ್ತದೆ, ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರೋದು. ದಯವಿಟ್ಟು ನಿಮ್ಮ ಪ್ರಯತ್ನದಿಂದ ನೀವು ಸಕ್ಸಸ್ ಆಗಲಿಕ್ಕಾಗೋದಿಲ್ಲ. ದೇವರನ್ನು ನಂಬಿ ಶಾಂತವಾಗಿರೋ ಪ್ರಯತ್ನ ಮಾಡಿ. ಯಾರು ಶಾಂತವಾಗಿರೋದಿಲ್ವೋ ಅವರಿಗೆ BP, ಶುಗರು, ಇಲ್ಲದಂಥ ಕಾಯಿಲೆಗಳು ಬರ್ತದೆ. ಸುಮ್ಮನಾದರೂ ಕಾಯಿಲೆಗಳನ್ನ ಬರಮಾಡ್ಕೊಳ್ಳೋದಕ್ಕಿಂತ ಎಲ್ಲ ವಿಷಯದಲ್ಲೂ ಕೂಡ ನೋವಾಗಿದ್ದರೂ ಕೂಡ ನೋವಾಗುತ್ತೆ. ಕೆಲವೊಂದು ಜನ ಸುಮ್ಮನೆ ಬೈದಾಗ ನೋವಾಗುತ್ತೆ, ಕಿರಿಕಿರಿ ಮಾಡಿದಾಗ ನೋವಾಗುತ್ತೆ. ಆದರೂ ಕೂಡ ಅದನ್ನು ಆ ಕ್ಷಣದಲ್ಲೇ ಬಿಟ್ಟು ನಾವು ಶಾಂತವಾಗಿ ದೇವರ ಕಡೆ ತಿರುಗಿಕೊಳ್ಳೋದು ತುಂಬ ಉತ್ತಮ ಪ್ರಿಯರೇ. ಯಾಕಂದರೆ ಕೆಳಗಡೆ ವಾಕ್ಯದಲ್ಲಿ ಬರ್ತದೆ, ನನ್ನ ರಕ್ಷಣೆ ಆತನಿಂದಲೇ, ಆತನೇ ನನಗೆ ಶರಣನು ರಕ್ಷಕನು ದುರ್ಗವು, ನಾನು ಕದಲಿದರೂ ಬೀಳೆನು. ನಿನ್ನನ್ನು ದೇವರ ಒಂದು ಆಶೀರ್ವಾದದಿಂದ ತಪ್ಪಿಸೋದಕ್ಕೆ ಸೈತಾನ ಒಂದಲ್ಲ ಒಂದು ರೀತಿಯಲ್ಲಿ ನಿನ್ನ ಶಾಂತಿಯನ್ನು ಹಾಳು ಮಾಡಲಿಕ್ಕೆ ಬರ್ತಾನೆ ಪ್ರಿಯರೇ. ಆವಾಗ ನೀನು ಕದಲಿದರೂ ಬೀಳೆನು ಅಂತ ಇಲ್ಲಿ ಕೆಳಗಡೆ ವಾಕ್ಯದಲ್ಲಿ ಬರ್ತದೆ. ನಾನು ಕದಲಿದರೂ ಬೀಳೆನು, ನಿನ್ನ ಕದಲಿಸ್ಲಿಕ್ಕೆ ಬರ್ತಾನೆ. ಕದಲು ಹೋಗ್ತೀಯಾ, ಇಲ್ಲ ಅಂತ ಹೇಳೋದಿಲ್ಲ, ಆದರೆ ನಿನ್ನ ಬೀಳಲಿಕ್ಕೆ ದೇವರು ಬಿಡೋದಿಲ್ಲ. ಈ ಒಂದು ಭರವಸೆ ಮೇಲೆ ದೇವರ ಮೇಲೆ ಪ್ರಾರ್ಥನೆ ಮಾಡು, ಶಾಂತವಾಗಿರು. ಶಾಂತತೆಯಿಂದಿದ್ದರೆ ನಿನ್ನ ಆರೋಗ್ಯ ಅಭಿವೃದ್ಧಿ ಆಗ್ತದೆ, ನೆಮ್ಮದಿ ಬರ್ತದೆ, ಸಂತೋಷವಾಗಿ ಜೀವನ ಕಳಿಬಹುದು. ನೀವು ಚಿಂತೆ ಮಾಡೋದ್ರಿಂದ ದೇವರ ರಾಜ್ಯವನ್ನು ಕಾಣೋದು ಕೂಡ ಭಾಳ ಕಷ್ಟ ಆಗ್ತದೆ ಪ್ರಿಯರೇ. ಆ ಕಾರಣಕ್ಕೋಸ್ಕರ ಇವತ್ತೇ ಚಿಂತೆಯನ್ನು ಬಿಟ್ಟು ದೇವರು ನನ್ನ ನಡೆಸುತ್ತಾರೆ ಅಂತ ಹೇಳೋಂಥ ಒಂದು ಸಣ್ಣ ಭರವಸೆಯೊಂದಿಗೆ ನೀವು ಪ್ರಾರ್ಥನೆ ಮಾಡಿ ಹೋಗೋದೇ ಆದರೆ ದೇವರು ನಿಮ್ಮನ್ನು ಜಯಶಾಲಿಯಾಗಿ ಮಾಡ್ತಾರೆ. ಯಾವುದೇ ವಿಷಯದಲ್ಲಿ ದುಡುಕೋದು ಬೇಡ, ಶಾಂತ ರೀತಿಯಲ್ಲಿ ಎಲ್ಲವನ್ನು ಆಲೋಚಿಸಿ ತಿಳಿಯುವ ದೇವರು ಅಂಥ ಒಂದು ಜ್ಞಾನವನ್ನು ನಮಗೆ ಕೊಡಲಿ, ಶಾಂತ ರೀತಿಯಲ್ಲಿ ನಡೀಲಿಕ್ಕಿರೋ ಜ್ಞಾನವನ್ನು ಕೊಡಲಿ, ಶಕ್ತಿಯನ್ನು ಕೊಡಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾ ದೇವರ ನಾಮವನ್ನು ಮಹಿಮೆಪಡಿಸುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೀನ್, ಆಮೀನ್, ಆಮೀನ್. ಪ್ರೈಸ್ ದಿ ಲಾರ್ಡ್.